ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಚಿಕ್ಕಮುಚ್ಚಳಗುಡ್ಡದ ಪ್ರತಿಭಾವಂತ ವಿದ್ಯಾರ್ಥಿನಿ ಪ್ರಿಯಾಂಕಾ ಪೂಜಾರ್ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ಶಾಲೆಗೆ ಹಾಗೂ ಗ್ರಾಮಕ್ಕೆ ಹೆಮ್ಮೆಯನ್ನ ತಂದಿದ್ದಾರೆ. ಉತ್ತಮ ಮಾತಿನ ಶೈಲಿ, ಸ್ಪಷ್ಟ ಅಭಿವ್ಯಕ್ತಿ ಮತ್ತು ವಿಶ್ವಾಸದಿಂದ ಕೂಡಿದ ಭಾಷಣದ ಮೂಲಕ ಪ್ರಿಯಾಂಕಾ ಸ್ಪರ್ಧೆಯಲ್ಲಿ ತೀರ್ಪುಗಾರರ ಮೆಚ್ಚುಗೆ ಗಳಿಸಿದರು. ವಿದ್ಯಾರ್ಥಿನಿಯ ಈ ಸಾಧನೆಗೆ ಶಾಲೆಯ ಶಿಕ್ಷಕರು ಮತ್ತು ಪೋಷಕರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ರಾಜ್ಯ ಮಟ್ಟದ ಸ್ಪರ್ಧೆಗೆ ಪ್ರಿಯಾಂಕಾ ಪೂಜಾರ್ ಆಯ್ಕೆಯಾಗಿದ್ದು ಹೆಚ್ಚಿನ ಯಶಸ್ಸಿನ ನಿರೀಕ್ಷೆ ವ್ಯಕ್ತವಾಗಿದೆ. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಮಹಾತ್ಮ ಗಾಂಧೀಜಿಯವರು ಪೋರ್ಬಂದರ್ದಲ್ಲಿ ಜನಿಸ್ತಾರ. ಇವರು ತಮ್ಮ ಒಂದು ಶಿಕ್ಷಣಕ್ಕಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಹೋದಾಗ ಅಲ್ಲಿ ಒಂದು ವರ್ಷ ಜನರ ಕಷ್ಟಪಟ್ಟು ನೋಡಿ ಮಡಗಂಡ ಮಹಾತ್ಮ ಗಾಂಧೀಜಿಯವರು ಅಲ್ಲಿ 20 ವರ್ಷಗಳ ಕಾಲ ನೆಲೆಸಿ ಆಗಿನ ಜನರಿಗೆ ಸ್ವಾತಂತ್ರ್ಯ ತಂದು ಕೊಡ್ತಾರೆ. ಅದೇ ರೀತಿಯಾಗಿ ವಾಪಸ್ ಭಾರತಕ್ಕೆ ಬಂದು ನಮ್ಮ ಭಾರತದಲ್ಲಿ ಸ್ವತಂತ್ರ ಹೋರಾಟ ನಡೆದಿತ್ತು. ಆಗ ನಮ್ಮ ದೇಶದ ರಾಜಕೀಯ ಚಿಂತಕರು ಮಹಾತ್ಮ ಗಾಂಧೀಜಿಯವರಿಗೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳಲು ಕರೆಯನ್ನು ನೀಡಿದಾಗ ಮಹಾತ್ಮ ಗಾಂಧೀಜಿಯವರು 2 ವರ್ಷಗಳ ನಂತರ ಆ ಒಂದು ಕರೆಗೆ ಒಪ್ಕೊಳ್ತಾರೆ. ಯಾಕಂದ್ರೆ ತಮ್ಮದೇ ತತ್ವವನ್ನು ಅಳವಡಿಸಿಕೊಂಡು ಒಂದು ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರಾಗಿದ್ದರು. ನಾ ರಕ್ತ ಪಥ ಮಾಡ್ತೀನಿ, ಹಂಗ್ ಮಾಡ್ತೀನಿ ಅಂತ ಹೇಳೋ ಒಂದು ಮಹಾತ್ಮ ಗಾಂಧೀಜಿಯವರು ಹೇಳಿದವರು. ಸತ್ಯ, ಅಹಿಂಸೆ, ಬ್ರಹ್ಮಚಾರ್ಯ, ಸರ್ವಧರ್ಮ ಸಮಾನತೆ, ಸ್ವದರ್ಶಿ, ಅಸ್ಪೃಶ್ಯತೆ ನಿಯಂತ್ರಣ, ಹೀಗೆ ಅವರೇ ತತ್ವವನ್ನು ಅಳವಡಿಸಿಕೊಂಡಿದ್ರು. ಈಗ ಸತ್ಯ ಅಹಿಂಸೆಯನ್ನು ತಮ್ಮ ಒಂದು ಹೋರಾಟದ ಅಸ್ತ್ರವನ್ನು ಬಳಸಿಕೊಂಡು ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ತಂದು ಕೊಟ್ಟವರು ಅಹಿಂಸೆ. ಕೇವಲ ಹಿಂಸೆ ನಮ್ಮ ಯೋಚನೆ, ನಮ್ಮ ಕಾರ್ಯ ಅದು ಕೂಡ ಹಿಂಸೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು. ಆದ್ದರಿಂದ ಅಹಿಂಸೆಯ ಒಂದು ಈಗ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ಪ್ರಭಾವ ಬೀರಿದಂತ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದ ಸತ್ಯದ ಹಾದಿಯನ್ನು ಬಿಡಲಿಲ್ಲ. ನಮ್ಮ ಸತ್ಯದ ಮೂಲಕ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಇನ್ನು ಅಸ್ಪೃಶ್ಯತೆಯನ್ನು ಮಹಾತ್ಮ ಗಾಂಧೀಜಿಯನ್ನು ಟೀಕಿಸಿದ್ರು. ಅದು ಬ್ಯಾಡ ಅನಿಸಿದ್ರು. ಸ್ಟಿಗ್ಮಾ ಹಿಂದೂ ಸೊಸೈಟಿ ಅಂತ ಹೇಳ್ತೀವಿ ನಾವು. ಅಸ್ಪೃಶ್ಯತೆಯು ಹಿಂದೂ ಜಗತ್ತಿನ ಒಂದು ಕಳಂಕವಾಗಿದೆ. ವಿಭಾಜನೆ ಮಾಡಿ ಬೇರೆ ಅನ್ನುವಂತ ಮಾತು ಮಹಾತ್ಮ ಗಾಂಧೀಜಿಯವರಾಗಿತ್ತು. ಅದರಿಂದ ಆ ಸ್ಪೃಶ್ಯತೆಯನ್ನು ಕೂಡ ಅವರು ಬ್ಯಾಡ ಅಂತ ಹೇಳಿದ್ರು. ಈಗ ಸರ್ವಧರ್ಮ ಸಮಾನತೆ ನಾವು ಬರುತ್ತೆ. ಅದೇ ರೀತಿಯಾಗಿ ಇನ್ನೊಬ್ಬರ ಧರ್ಮವನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಆಗಿದೆ. ಯಾವುದೇ ಒಂದು ಜನಾಂಗದವರು ತಮ್ಮ ಜೀವನವನ್ನು ಆದರ್ಶವಾಗಿ ನಡೆಸುತ್ತ ಒಂದು ಧರ್ಮವನ್ನಲ್ಲ, ಆ ಎಲ್ಲಾ ಒಂದು ಪ್ರೇರಕ ಶಕ್ತಿ ಒಂದೇ ಆಗಿದೆ. ಈಗ ದೈಹಿಕಾಶ್ರಮ ನಾವು ಒಂದು ದಿನನಿತ್ಯದ ಕೂಲಿಯನ್ನು ಒಂದು ದೈನಂದಿನ ಒಂದು ದೈಹಿಕದಿಂದ ಹೊಂದಿರಬೇಕು. ಕಲಿಯಬೇಕು. ಆ ಒಂದು ಗುಣವನ್ನು ಎಲ್ಲ ಒಂದು ಜನರ ಅಳವಡಿಸಬೇಕು ಎಂದು ಮಹಾತ್ಮ ಗಾಂಧೀಜಿ ಒಂದು ದೇಶದ ಮಹಾತ್ಮ ಗಾಂಧೀಜಿ ಹೋರಾಟದಲ್ಲಿ ಪಾಲ್ಗೊಳ್ಳಲು ಹೇಳಿದಾಗ ಮಹಾತ್ಮ ಗಾಂಧೀಜಿ ಒಪ್ಕೊಂಡಾಗ ಅವ್ರು ಡೈರೆಕ್ಟ್ ಆಗಿ ಒಮ್ಮೆ ತಮ್ಮ ಒಂದು ಜನರನ್ನು ಬೆಳೆಸ್ಕೋಬೇಕಂತ ಮುಂದಿನ ಕೇಳ ಸತ್ಯಾಗ್ರಹ, ಚಂಪಾರಣ ಗಿರಣಿ ಪುಷ್ಟಿ ಸತ್ಯಾಗ್ರಹವನ್ನು ಯಶಸ್ವಿಗೊಂಡು ನಂತರ ಒಂದು ಸ್ವತಂತ್ರ ಹೋರಾಟವನ್ನು ನಡೆಸಿದಾಗ. ಅದೇ ರೀತಿಯಾಗಿ ಬ್ರಿಟಿಷರು ನಮ್ಮ ದೇಶಕ್ಕೆ ಜಮೀನು ಒಂದು ಉಗ್ರ ತಡೆಗಳನ್ನು ಹಾಕಿರ್ತಾರ. ಆ ಉಗ್ರ ತಡೆಯನ್ನು ಪ್ರತಿನಿಧಿಸುವುದಕ್ಕ ಮಹಾತ್ಮ ಗಾಂಧೀಜಿಯವರು 1930ರಲ್ಲಿ ಒಂದು ಪ್ರದೇಶಕ್ಕೆ ಕಾಲ್ನಡಿಗೆಯಿಂದ 240 ಮೈಲಿ ತನ್ನ ಅಭಿವ್ಯಕ್ತಿಗೆ ನಡೆದು ಅಲ್ಲಿ ಕೂಡ ಯಶಸ್ವಿ ಆಗ್ತಾರೆ ಮಹಾತ್ಮ ಗಾಂಧೀಜಿಯವರು. ಹಾಗೆ ಒಂದು ರೌಲತ್ ಕ್ರಾಂತಿ ವಿರೋಧವಾಗಿ ಅಸಹಕಾರ ಚಳವಳಿ ಕರೆಯಿರ್ತಾರ. ಅಲ್ಲಿಯೂ 1920 ವಾಪಸ್ ತಗೊಂಡ್ರೆ. ಯಾಕಂದ್ರೆ 1922 ನೋಡಿದಂತಹ ಚೌರಿ ಚೌರ ಒಂದು ಘಟನೆ ಅವರು ಹೋರಾಟ ಮಾಡಿರ್ತರು. ನೋಡಿ ಮಡಗಟ್ಟ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರಿಗೆ ಒಂದು ಮಾತು ನೀಡಿ ಒಂದು
ಚಳವಳಿಯನ್ನು ಕೂಡ ಯಶಸ್ವಿಗೊಳಿಸ್ತಾರ. ಹಾಗಾಗಿ ಅವರು ಓದಗಳನ್ನು ಹೇಳಿದ್ರು ಅವರು ಪ್ರೀತಿಯಿಂದ ಎಲ್ಲರೊಂದಿಗೆ ಅಂತ ಹೋಗುದು, ಪ್ರೀತಿಯನ್ನು ಹರಡಿ ಅಂತ. ಪ್ರೀತಿಯನ್ನು ನೋಡಿದಾಗ ನಾವು ಭೂಮಿ ತತ್ವಶಾಸ್ತ್ರಕ್ಕೆ ಹೋಗೋದು. ಭೂಮಿ ತತ್ವಶಾಸ್ತ್ರ ಹೇಗೆ ಹೇಳ್ತೀವಿ, ನಾವ್ ಯಾವ್ದಕ್ಕೂ ಹೂ ಇಷ್ಟಪಟ್ಟಿವಂದ್ರ ಆ ಹೂವಿನ ಹೇಳಕ್ ಇಷ್ಟಪಡಲ್ಲ. ಬದಲಾವಣೆ ಹೆಚ್ಚಿಗೆ ನೀರ್ ಹಾಕ್ತಿದ್ವಿ, ಸ್ವಲ್ಪ ಹೆಚ್ಚಿಗೆ ಹೂವ ಕೊಡ್ತೀವಿ ಅಂತ. ಅದೇ ರೀತಿಯಾಗಿ ನಾವು ಪ್ರೀತಿಯನ್ನ ಹೋಗೋಟ್ಟು ಪ್ರೀತಿಯನ್ನು ನಡೆಸ್ಕೋಬೇಕು ಅನ್ನೋ ಮಹಾತ್ಮ ಗಾಂಧಿ. ಅದೇ ರೀತಿಯಾಗಿ ನನ್ನ ತಾಯಿ ತನ್ನ ಗರ್ಭದಲ್ಲಿ 9 ತಿಂಗಳು ಹೋಗ್ತಾನ ಭೂಮಿಗೆ ತಂದ ಸಾಯಿವರೆಗೆ ನಾವು ಹೂ ಕೊಟ್ಟು ಅವು ಗರ್ಭ ಭೂಮಿಯನ್ನು ನಾವು ಆರಣ್ಯ ಮಾಡಬೇಕು. ಜನರ ಭೂಮಿ ಸ್ವರ್ಗಾಸನದಲ್ಲಿ ಕರ್ನಾಟಕ ಸೌಲಭ್ಯಗಳು ನಿಮ್ಮಲ್ಲಿ ಹೇಳ್ತೀವಿ. ಹಾಗಾಗಿ ಭೂಮಿ ತಾಯಿ ಆರಣ್ಯ ನಮ್ಮೆಲ್ಲ ರಾಜ ಕರ್ತವ್ಯಕ್ಕೂ ಕ್ಷಮೆಯು ಬಲಿಷ್ಠದ ಲಕ್ಷಣ, ಅದು ದುರ್ಬಲರಿಗೆ ಸೀಮಿತವಾಗಿಲ್ಲ ಅನ್ಬೋದಿಲ್ಲ. ಕ್ಷಮೆ 2 ಒಂದು ಸಂತೋಷದಿಂದ ಇರೋಕೆ ಅದು ಹೇಳಿದ್ರೆ ಆದ್ರಿಂದ ಕ್ಷಮೆ ಒಂದು ಬಲಿಷ್ಠ ಲಕ್ಷಣ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು. ಕೇವಲ ಏನದು ಯಾವಾಗ ಹೆಣ್ಣು ಮಕ್ಕಳು, ನಮ್ಮ ದೇಶದ ಹೆಣ್ಣು ಮಕ್ಕಳು ಯಾವಾಗ ನಮ್ಮ ಸ್ಮಾರ್ಟ್ ಅವತ್ತು ಸ್ವತಂತ್ರ ಸ್ಥಿತಿ ಅಂತ ಹೇಳಿದ್ರು. ಆದ್ರೆ ನಮ್ಮ ಧೈರ್ಯದಿಂದ ಎಲ್ಲ ಒಂದು ಮಹಾತ್ಮ ಗಾಂಧಿ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದಾರೆ. ಜೀವನದಲ್ಲಿ ಸ್ಥಾನವನ್ನು ಹೇಳ್ಕೊಂಡು ಮಹಾತ್ಮ ಗಾಂಧಿ ಜೊತೆ ನಿರ್ದಿಸಬಹುದು. ಬಟ್ ಅವರ ಸಿದ್ಧಾಂತಗಳು ಹಾಗೆ ನಮ್ಮ ಪೂಜೆ ಆದ್ದರಿಂದ ಅವರ ಒಂದು ಹಾಡನ್ನು ನಾವು ಹಿಡಿದ್ರೆ ಆದ್ರೆ ಕೇವಲ ನಾವು ರಾಷ್ಟ್ರಪತಿ ಬಿಡುವುದಲ್ಲ, ವಿದ್ಯಾರ್ಥಿಗಳ ನಾವು ಒಳ್ಳೆ ಅಳವಡಿಸಿಕೊಂಡು ಜೀವನದಲ್ಲಿ ಸ್ಥಾನವನ್ನು ಏರಬೇಕು, ಒಳ್ಳೆಯ ಹಾಡು ಒಂದು ಡೆವಲಪಿಂಗ್ ನೇಷನ್ ನಮ್ಮ ದೇಶವನ್ನು ಡೆವಲಪ್ಮೆಂಟ್ ನೇಷನ್ ಡೆವಲಪಿಂಗ್ ನೇಷನ್ ಮಾಡಬೇಕು. ನಾವು ವಿದ್ಯಾಭ್ಯಾಸ ಮಾಡಿದ್ರೆ ಬಿಡುವುದಲ್ಲ, ಅದನ್ನು ನಾವು ಅಳವಡಿಸಿಕೊಂಡು ಒಂದಿಷ್ಟು ಮನಸ್ಸನ್ನು ಮಾಡ್ಕೊಂಡಿದ್ದೀವಿ. ಆದ್ರೆ ನಾವು ಮಹಾತ್ಮ ಅವರನ್ನು ಒಂದು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿದಂತ ಈ ವೇದಿಕೆಗೆ